ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಖ್ಯನು ಪ್ರಣವ ಪ್ರಕೃತಿ ಸೌಖ್ಯನು ಪ್ರಣವ ಪ್ರಕೃತಿ ಸೌಖ್ಯನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮದ ಈ ಸಂಚಿಕೆಗೆ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮಿಗಳು ಇದ್ದಾರೆ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ನಮ್ಮೆಲ್ಲ ಕೇಳುಗರಿಗೆ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಈ ನಿಸರ್ಗಕ್ಕೂ ಮಾನವನಿಗೂ ಬಹಳ ನಿಕಟ ಸಂಬಂಧ. ಮನುಷ್ಯ ನಿಸರ್ಗಕ್ಕೆ ಏನು ಕೊಡದಿದ್ರು ಕೂಡ ನಿಸರ್ಗ ಮಾತ್ರ ಏನೆಲ್ಲಾ ಕೊಟ್ಟದ. ಈ ಸೃಷ್ಟಿಯ ಪ್ರತಿಯೊಂದು ಕಣಕಣನು ಮನುಷ್ಯನ ಜೀವನಕ್ಕೆ ಆಧಾರ ಆಗ್ಯದ. ಮನುಷ್ಯ ನಿಸರ್ಗವನ್ನ ನಾಶ ಮಾಡ್ತಾ ಬಂದಿರೋ ಇಂದಿನ ದಿನಗಳಲ್ಲೂ ನಿಸರ್ಗ ಮನುಷ್ಯನನ್ನ ತನ್ನ ಮಡಿಲೊಳಗೆ ಇಟ್ಕೊಂಡು ಪೋಷಿಸ್ತಾ ಇದೆ. ಇಂಥ ನಿಸರ್ಗದೊಳಗ ಎಷ್ಟೆಲ್ಲಾ ಶಕ್ತಿ ಐತಿ, ಏನೆಲ್ಲಾ ರಹಸ್ಯಗಳನ್ನ ಈ ನಿಸರ್ಗ ಅಡಗಿಸಿಟ್ಕೊಂಡದ. ಈ ತನ್ನೆಲ್ಲ ಶಕ್ತಿಯನ್ನ ಧಾರೆ ಎರೆದು ದೈವತ್ವದೆಡೆಗೆ ಹೋಗುವಂತ ಪಾಠವನ್ನ ನಿಸರ್ಗನೇ ನಮಗ್ ತಿಳಿಸಿಕೊಡ್ತಾ ಇದೆ ಅಲ್ವಾ ಸ್ವಾಮೀಜಿ? ನಾವು ನಿಸರ್ಗ ಅಂತ ಅಂದ್ರೇನು, ಮತ್ತೆ ನಿಸರ್ಗ ಜ್ಞಾನ ಅಂದ್ರೇನು, ಮತ್ತೆ ಈ ನಿಸರ್ಗ ಜ್ಞಾನ ಮತ್ತು ನಮ್ಮ ಶಾಲೆಯಲ್ಲಿ ಸಿಗುವಂತಹ ಜ್ಞಾನಕ್ಕೂ ಏನ್ ವ್ಯತ್ಯಾಸ ಅನ್ನೋದ್ರ ಕುರಿತಂಗೆ ನಾವು ಹಿಂದಿನ ವಾರ ತಿಳ್ಕೊಂಡಿದ್ವಿ. ಸೊ ಇವತ್ತು ನಾವು ಮನುಷ್ಯ ದೈವತ್ವದೆಡೆಗೆ ಹೇಗ್ ಹೋಗ್ಬೇಕು ಅನ್ನೋದ್ರ ಕುರಿತಾಗಿ ಮಾತನಾಡೋಣ ಸ್ವಾಮೀಜಿ. ಮಾನವ ನಿಸರ್ಗದ ಕೂಸು. ಹೌದು. ಅಂದ್ರೆ ನಿಸರ್ಗಕ್ಕೆ ಮಾನವ ಹೊಸದಾಗಿ ಏನು ಕೊಡ್ಬೇಕಾಗಿಲ್ಲ. ಈಗ ತಾಯಿ ಹಡ್ದಿದ್ದಾಳೆ, ತಾಯಿಯಿಂದ ನಾವು ಬಂದಿದೀವಿ ಹೊರತು ನಾವೇನ್ ತಾಯಿಗೆ ಮತ್ತೆ ವಾಪಸ್ ಕೊಡ್ಬೇಕು ಅಂತ ಇಲ್ಲ. ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಹಾಗೇನೆ ನಿಸರ್ಗವನ್ನ ಸಂರಕ್ಷಣೆ ಮಾಡೋದು ಮತ್ತು ನಿಸರ್ಗವನ್ನ ಅರ್ಥ ಮಾಡ್ಕೊಳ್ಳೋದಿದೆ. ಇವತ್ತು ಮನುಷ್ಯ ಎಡುತ್ತಾ ಇರೋದಿಲ್ಲಪ್ಪ ಅಂತಂದ್ರೆ ನಿಸರ್ಗವನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಥವಾ ಅಪಾರ್ಥ ಮಾಡ್ಕೊಂಡಿದ್ದಾನೆ. ಈ ನಿಸರ್ಗ ಇರೋದು ಮನುಷ್ಯನಿಗೋಸ್ಕರ. ಪ್ರಾಣಿಗಳು, ಪಕ್ಷಿಗಳು, ಸಮಸ್ತ ಸೃಷ್ಟಿಯು ಮಾನವನ ಉಪಯೋಗಕ್ಕಾಗಿ ಇರೋದಂತ ಬೋಧನೆ ಮಾಡ್ಬಿಟ್ಟಿದಾವೆ. ಅದು ಅರ್ಧ ಸತ್ಯ. ಅದು ಮಾನವ ಬೇರೆ ಪ್ರಾಣಿಗಳಿಗಿಂತ ಬುದ್ಧಿವಂತ ಪ್ರಾಣಿ, ಹೌದು. ಆಮೇಲಿಂದ ಪ್ರಜ್ಞೆ ಉಳ್ಳಂತ ಪ್ರಾಣಿ ಮತ್ತು ಅವನಿಗೆ ಪ್ರಕೃತಿ ಸಾಧ್ಯತೆಗಳನ್ನ ಬಹಳ ಕೊಟ್ಬಿಟ್ಟಿದೆ. ಹೌದು. ಮನುಷ್ಯನಿಗೆ ಕೊಟ್ಟಿರುವಷ್ಟು ಸಾಧ್ಯತೆಗಳನ್ನ ಇನ್ ಯಾವ ಜೀವಿಗೂ ಕೊಟ್ಟಿಲ್ಲ ಪ್ರಕೃತಿ. ಮನುಷ್ಯ ಅವನು ಎಲ್ಲಿ ತನಕ ಸಾಗಬಹುದು ಅಂದ್ರೆ ಮಹಾದೇವನಾಗ್ಬಿಡ್ಬೋದು. ಅವನು ಮಾನವನೇ ಮಹಾದೇವನಾಗ್ಬೋದು. ಆಗಿದ್ದಾರೆ ಎಷ್ಟೋ ಜನ. ಅವರು ಈ ಪ್ರಕೃತಿನಲ್ಲಿ ಚೆನ್ನಾಗಿ ಬದುಕಿ ತಪಸ್ ಜೀವನವನ್ನು ಮಾಡಿ ಆಮೇಲೆ ನೈತಿಕ ಮಟ್ಟವನ್ನ ಚೆನ್ನಾಗಿ ಕಾಯ್ಕೊಂಡು ಧ್ಯಾನ, ಸಮಾಧಾನ, ಕಡೆಗೆ ಸಮಾಧಿ ಸ್ಥಿತಿಯನ್ನ ಮುಟ್ಟಿ ಅವರು ದೇವರು ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ. ಅಂತ ಒಂದು ಸ್ಥಿತಿಯನ್ನ ಮುಟ್ಬೇಕಾಗಿದೆ ಮನುಷ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ಅದನ್ನ ಮುಟ್ಟೋವರೆಗೂ ಸಮಾಧಾನ ಸಿಕ್ಕಲ್ಲ. ಅದನ್ನ ಮುಟ್ಲೇಬೇಕು. ಅವನು ಮುಟ್ಟದೇ ಇದ್ರೆ ಸಮಾಧಾನ ಇಲ್ಲ. ಅದಕ್ಕೆ ಈ ನಮ್ಮ ಒಟ್ಟು ಈ ಕಾರ್ಯಕ್ರಮದ ಥೀಮ್, ಒಟ್ಟು ಸಾರ ಏನಪ್ಪಾ ಅಂತಂದ್ರೆ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. 21ನೇ ಶತಮಾನ ಅಥವಾ 19ನೇ ಶತಮಾನದಿಂದ ಶುರು ಆಯ್ತು ಅಂತ ಇಟ್ಕೊಳ್ಳಿ. ಕೈಗಾರಿಕಾ ಕ್ರಾಂತಿ ಆಯ್ತು. ಅದರ ಪರಿಣಾಮವಾಗಿ ಇವನಿಗೆ ಸಾಕಷ್ಟು ಸುಖ ಭೋಗಗಳ ಸಾಧನಗಳು ಸಿಕ್ಕು. ಅದರ ದುರುಪಯೋಗ ಆಯ್ತೇನೋ ಅಂತ ಅನ್ಸುತ್ತೆ. ಅದರಿಂದ ಇವತ್ತು ಮನುಷ್ಯ ತುಂಬಾ ದುಃಖಿಯಾಗಿದ್ದಾನೆ. ಪರಸ್ಪರ ಜಗಳ, ಹೊಡೆದಾಟ, ಬಡದಾಟಗಳು, ಕೋರ್ಟು ಕಚೇರಿಗಳು, ಇವಕ್ಕೆಲ್ಲ ಕಾರಣ ಏನು ಅಂದ್ರೆ ಮನಸ್ಸು ತನ್ನೊಳಗೆ ತನಗೆ ಸಮಾಧಾನ ಸಿಗ್ತಾ ಇಲ್ಲ. ಆಸೆನೆ ದುಃಖಕ್ಕೆ ಮೂಲ ಅಂತೇಳಿ ಹಿಂದೆನೆ ಭಗವಾನ್ ಬುದ್ಧ ಅವರು ಹೇಳ್ಬಿಟ್ರು. ತಮ್ಮ ಜೀವನದಲ್ಲಿ ಒಂದು ಮುಕ್ತಿಯನ್ನ ಸಾಧಿಸಿ ದೈವತ್ವದೆಡೆಗೆ ಹೋದ್ರು. ಅಂದ್ರೆ ಈ 3 ಹಂತಗಳನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಮಾನವನ ವಿಕಾಸದಲ್ಲಿ ಒಂದು ಪ್ರಕೃತಿ ದತ್ತವಾಗಿ ಬದುಕ್ತಾ ಇದ್ದ. ಈಗಲೂ ಕೆಲವು ಕಾಳ್ಮನುಷ್ಯರಿದ್ದಾರೆ. ಅವರು ಪ್ರಕೃತಿ ಹೇಗಿದೆಯೋ ಹಾಗೆ ಅಥವಾ ಹೇಗೆ ಅವ್ರಿಗೆ ನಾಗರಿಕತೆ ಕಡೆಗೆ ಬರೋದಕ್ಕೆ ಇಷ್ಟಪಡಲ್ಲ. ಈ ಅಂಡಮಾನ್, ನಿಕೋಬಾರ್ ಆ ಕಡೆ ಎಲ್ಲ ಇನ್ನೂ ಕೂಡ ಅಂತ ಜನ ಇದ್ದಾರೆ. ಆದ್ರೆ ಪ್ರಕೃತಿಯಾಗೆ ಇದ್ರೆ ಮನುಷ್ಯ ದೈವತ್ವದ ಕಡೆಗೆ ಸಾಗಕ್ಕಾಗಲ್ಲ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನ ಹೇಳ್ತಾರೆ.
ಅಂದ್ರೆ ಗವಿಗಳಲ್ಲಿ ವಾಸ ಮಾಡೋದು ಪ್ರಕೃತಿ, ಗುಹೆಗಳಲ್ಲಿ ವಾಸ ಮಾಡೋದು ಪ್ರಕೃತಿ, ಮನೆ ಕಟ್ಕೊಳ್ಳೋದು ನಾಗರಿಕತೆ. ಅಂದ್ರೆ ಮನೆ ಕಟ್ಕೊಳಕ್ ಶುರು ಮಾಡದ ಮನುಷ್ಯ, ಚಳಿ ಮಳೆ ಬಿಸಿಲು ಇದರಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಮನೆ ಕಟ್ಕೊಳಕ್ ಶುರು ಮಾಡದ. ಅದರಲ್ಲಿ ಕೆಲವು ಜಾಗೃತ ಮಾನವರು ಏನ್ ಮಾಡಿದ್ರು ಅಂದ್ರೆ ಗುಡಿಸ್ಲಲ್ಲೇ ಉಳಿಯಕ್ ಇಷ್ಟಪಟ್ರು. ಅವ್ರ ನಾಗರಿಕತೆಗಿಂತ ಇನ್ನು ಮುಂದಕ್ಕೆ ಹೋಗ್ಬಿಟ್ರು ಅವರು. ಅಂದ್ರೆ ಅಲೆಕ್ಸಾಂಡರ್ನ ಸಂದರ್ಭದಲ್ಲಿ ಬರುತ್ತೆ, ಒಬ್ರು ದಂಡಮೀಸ ಅನ್ನುವಂತವ್ರು ಈ ಕಲ್ ಮೇಲೆ ಕೂತಿರ್ತಾರೆ ಅಥವಾ ಎಲೆಗಳ ಮೇಲೆ ಹಾಸ್ಕೊಂಡು ಕೂತಿರ್ತಾರೆ. ಕರಿಯಕ್ ಬಂದ್ರು ಹೋಗೋದಿಲ್ಲ ಅವ್ರು, ರಾಜಾಜ್ಞೆ ಇದೆ ಅಂತ ಅಂದ್ರೂ ಹೋಗಲ್ಲ ಅವ್ರು. ನಿಮ್ಮ ರಾಜನ ಅವಶ್ಯಕತೆ ನನ್ಗಿಲ್ಲ ಅಂತಾರ ಅವ್ರು. ಇಲ್ಲ ನಿಮ್ ತಲೆ ಕತ್ತರಿಸ್ತಾನ ನೋಡಿ ರಾಜ, ನೀವ್ ಬರ್ದೇ ಹೋದ್ರೆ. ಅಯ್ಯೋ ಅವ್ನ್ ತಲೆ ಕತ್ತರಿಸ್ಲಿ ಬಿಡಪ್ಪ, ಬರ್ಲಿ ಅವನು, ಆ ತಲೆ ಕೆಳಗಡೆ ಬೀಳೋದನ್ನ ನಾನ್ ನೋಡ್ತೀನಿ ಅಂತಾರ. ಇಂತಹ ನೂರಾರು ಜನ ಋಷಿಗಳು ಭಾರತ ದೇಶದಲ್ಲಿ ಭಾರತದ ಸಂಸ್ಕೃತಿಯನ್ನ ಕಟ್ಟಿದ್ರು. ಇದು ಒಂದು ಭಾಗ. ಅಂದ್ರೆ ಇನ್ನೊಂದ್ ಕಡೆ ರಾಜ್ಯ ಸ್ಥಾಪನೆಗಳಾಗ್ತಾ ಇದ್ವು, ಅಂದ್ರೆ ಊರುಗಳಾಗಿ ಪಟ್ಟಣಗಳಾಗಿ ಆಮೇಲಿಂದ ರಾಜಧಾನಿಗಳನ್ನ ಕಟ್ಕೊಂಡು ಇದು ಒಂದು ನಾಗರಿಕತೆಯನ್ನ ಕಟ್ಟಿದ್ರು. ಈ ನಾಗರಿಕತೆ ಏನಾಯ್ತು ಅಂತಂದ್ರೆ ನಾಗರಿಕತೆ ಸಂಸ್ಕೃತಿಯ ಒಂದು ಸಿಂಚನವನ್ನ, ಆಧ್ಯಾತ್ಮದ ಸಿಂಚನ ಪಡಿಬೇಕಾಗಿತ್ತು, ಅದನ್ನ ಪಡಿಲಿಲ್ಲ. ಇದು ಈಗೇನಾಗ್ತಾ ಇದೆ, ಇವಾಗೇನ್ ಸಿಕ್ಕಾಪಟ್ಟೆ ನಗರಗಳು ಬೆಳೆದಿದೆ, ಏನು ಕಾಲಿಡಕ್ ಜಾಗ ಇಲ್ಲ, ವಾಸ ಮಾಡಕ್ ಜಾಗ ಇಲ್ಲ ಅನ್ನೋ ಅಷ್ಟ್ರ ಮಟ್ಟಿಗೆ ಎಷ್ಟೋ ಜನ ಚರಂಡಿ ಕಟ್ಟೆಗಳ ಮೇಲೆ ಜೀವನ ಮಾಡ್ತಿದ್ದಾರೆ. ನಾಗರಿಕತೆಯನ್ನು ಬಂದಿದೆ, ಆದ್ರೆ ಸುಸರ್ಜಿತವಾಗಿ ಕ್ರಮಬದ್ಧವಾಗಿ ಬಂದಿಲ್ಲ. ಬರ್ದೇ ಇದ್ದಾಗ ಈ ಒಂದ್ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ವಿಕಾರ ಆಗಕ್ ಶುರು ಆಗೋಗ್ಬಿಡುತ್ತೆ. ಆಸೆ ಆಮಿಷಗಳು ಜಾಸ್ತಿ ಆಗಿ ಹೊಡೆದಾಟ ಬಡದಾಟಗಳು, ಆಸೆ ಜಾಸ್ತಿ ಆಗ್ಬಿಟ್ಟು ಕಲಬೆರಕೆ ಅಂದ್ರೆ ವ್ಯಾಪಾರದಲ್ಲಿ ಮೋಸ ಮಾಡ್ತಕ್ಕಂಥದ್ದು, ಇದೆಲ್ಲ ನಾಗರಿಕತೆನಲ್ಲಿ ಶುರು ಆಗ್ಬಿಡ್ತು. ಆಮೇಲೆ ನಾವು ಪ್ರಾರಂಭದಲ್ಲೇ ತಿಳಿಸಿದೀವಿ, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ. ಪ್ರತಿಯೊಬ್ರು ಗಮನ ಕೊಡ್ಬೇಕಾದ್ದು ಕೊಳ್ಳುವಾಕ ಸಂಸ್ಕೃತಿ ಅಂತ ಕರೀತಾರೆ. ಅತಿಯಾಗಿ ಸಂಗ್ರಹ ಮಾಡೋದು, ವಿಪರೀತವಾಗಿ ಬೇಡವಾದದ್ದು ಬೇಕಾದದ್ದೆಲ್ಲವನ್ನು ತುಂಬಿಟ್ಕೊಳ್ಳೋದು, ಅವಾಗ ಮನುಷ್ಯನಿಗೆ ಸಮಾಧಾನ ಸಿಕ್ಕಲ್ಲ. ಅದಕ್ಕೆ ಅವನ್ ಮುಂದಕ್ಕೆ ಹೋಗ್ಬೇಕು, ನಾಗರಿಕತೆಯನ್ನ ಹಣ್ಣಾಗಿ ಮಾಡಿಕೊಂಡು ಸಂಸ್ಕೃತಿ ಕಡೆಗೆ ಹೋಗ್ಬೇಕು. ನಾಗರಿಕತೆ ಬೇಕು, ಆದ್ರೆ ಸಂಸ್ಕೃತಿ ಇಲ್ಲದ ನಾಗರಿಕತೆ ಪ್ರಯೋಜನ ಇಲ್ಲ. ಅದೇ ಮಾನವೀಯತೆ ಅನ್ನೋದು ಏನು ಎಷ್ಟು ಮುಖ್ಯನೋ ಮನುಷ್ಯರಿಗೆ, ಸಂಸ್ಕೃತಿ ಕೂಡ ಅಷ್ಟೇ ಮುಖ್ಯ. ಸಂಸ್ಕೃತಿ ಇದ್ದಾಗನೇ ಮಾನವೀಯತೆ ಅನ್ನೋದು ಗೋಚರ. ಖಂಡಿತ. ನಾಗರಿಕತೆ ಜೊತೆಗೆ ಮಾನವೀಯತೆ ಬೆರೆತ್ರೆ ಸಂಸ್ಕೃತಿ ಆಗುತ್ತೆ. ಮಾನವೀಯತೆ ಇಲ್ಲದಂತಹ ನಾಗರಿಕತೆ ರಾಕ್ಷಸೀಯತೆ, ಪಶುತ್ವನೂ ಆಗಲ್ಲ. ಯಾಕೆ ಪಶುಗಳು ಅಷ್ಟು ಹಿಂಸೆ ಮಾಡಲ್ಲ, ಪಶುಗಳು ಸಾವಿರಾರು ಜನರನ್ನ ಕೊಲ್ಲಲ್ಲ, ಅದಕ್ಕೆ ಆಹಾರ ಬೇಕಾದಾಗ ಮಾತ್ರ ಅವು ದಾಳಿ ಮಾಡ್ತವೆ, ಬೇಟೆ ಆಡ್ತವೆ. ಇಲ್ಲ ಸಿಟ್ಟು ಬಂದಾಗ ಒಂದ್ಸರಿ ಜಗಳ ಆಡ್ಬೋದು, ಅಷ್ಟೇ ಮುಗೀತು. ಆದ್ರೆ ಮನುಷ್ಯನ ಹಾಗಾಗಲ್ಲ. ಆಸೆ ಮನುಷ್ಯನಿಗೆ ಎಷ್ಟಿದ್ರು ಕಡಿಮೆನೆ. ಪ್ರಾಣಿಗಳು ತನಗೆ ಎಷ್ಟು ಊಟಕ್ಕೆ ಬೇಕು ಅಷ್ಟೇ ಅವು ಬೇಟೆ ಆಡ್ತವೆ. ಆಮೇಲೆ ಇವಂದು ನೆನ್ಪಿಟ್ಕೊಂತಾನೆ. ಅದು ನಾವ್ ಚಿಕ್ಕವರಿದ್ದಾಗ ಒಂದು ಹಾಡು ಬರ್ತಾ ಇತ್ತು, ಹಾವಿನ ರೋಷ 12 ವರ್ಷ, ನನ್ನ ರೋಷ 100 ವರ್ಷ ಅಂತ ಹೇಳಿ. ಅಂದ್ರೆ ಈ ಮನುಷ್ಯಂದು ಹಂಗಾಗೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ನಾವೇನು ಈ ಸಂಚಿಕೆಗಳನ್ನ ಮಾಡ್ತಾ ಇದ್ದೀವಿ, ಇದನ್ನ ಪ್ರತಿಯೊಬ್ರು ಶಾಲಾ ಕಾಲೇಜುಗಳಲ್ಲಿ, ಆಮೇಲಿಂದ ಮಠ ಮಂದಿರಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಿರ್ಲಿ ಅಥವಾ ಸರ್ಕಾರಗಳಿರ್ಲಿ, ಎಲ್ಲವೂ ಈ ಕಡೆ ಗಮನ ಹರಿಸ್ಬೇಕಾಗಿದೆ. ಗಮನ ಹರಿಸ್ಲೇಬೇಕು. ಅಂದ್ರೆ ದೈವತ್ವದ ಕಡೆಗೆ ಸಾಗ್ಬೇಕು. ಮಾನವತ್ವವಾಗಿ ಬಹಳ ದಿವಸ ಉಳಿಯಲ್ಲ. ದೈವತ್ವದ ಕಡೆಗೆ ಹೋಗದೆ ಹೋದ್ರೆ ಅಲ್ಲಿ ಸಂಕುಚಿತತೆ ಬಂದೇ ಬಿಡ್ತದೆ. ಶಕ್ತಿ ಪ್ರಕೃತಿ ನಿಯಮ ಅದು ಕೂಡ. ಅಂದ್ರೆ ಒಂದು ಹಣ್ಣಾದ್ರೆ ರುಚಿ ಆಗತ್ತೆ, ಬಹಳ ದಿವಸ ಕಾಯಿಗೆ ಉಳಿದ್ಬಿಟ್ರೆ ಕೊಳೆಯಕ್ ಶುರು ಆಗ್ಬಿಡುತ್ತೆ. ಹಾಗೆ ಮಾನವೀಯತೆ, ಈಗ ನಾಗರಿಕತೆ ದೈವತ್ವದ ಕಡೆಗೆ ಸಾಗ್ಬೇಕು. ಇದು ಅರಿಷಡ್ ವರ್ಗಗಳನ್ನ ದಾಟ್ಬೇಕು ಅಂತ ಹೇಳ್ತಾ ಇದ್ದೀರಿ ನೀವು. ಅರಿಷಡ್ ವರ್ಗಗಳನ್ನ ದಾಟ್ಬೇಕು ಅನ್ನೋದು ಒಂದ್ ಮೊದಲನೇ ಶಬ್ದ. ಅರಿಷಡ್ ವರ್ಗಗಳನ್ನ ಪರಿವರ್ತಿಸ್ಕೊಳ್ಬೇಕು. ಈಗ ಕಾಯಿ ಹಣ್ಣಾಗಬೇಕಾದ್ರೆ ಈ ಕಾಯೇ ಹಣ್ಣಾಗೋದು. ಹಾಗೆ ಅರಿಷಡ್ ವರ್ಗಗಳೇನಿದಾವಲ್ಲ, ಬಹಳ ಒಳ್ಳೆ ಚಿಂತನೆ ಬಂತು ನಿಮ್ಮ ಕಡೆಯಿಂದ, ಮತ್ತು ಒಳ್ಳೆ ಶಬ್ದ ಬಳಸಿದ್ರಿ. ಅರಿಷಡ್ ವರ್ಗಗಳನ್ನ ದಾಟೋದು ಅಂತ ಸಾಮಾನ್ಯವಾಗಿ ಎಲ್ಲರೂ ಬಳಸ್ಬಿಟ್ಟಿದ್ದಾರೆ, ಅರಿಷಡ್ ವರ್ಗ ಅಂತಾನೆ ಬಳಸ್ಬಿಟ್ಟಿದ್ದಾರೆ. ನಾನು ಅದನ್ನ ಅರಿಷಡ್ ವರ್ಗ ಅಂತ ಕರೆಯಲ್ಲ, ಅರಿ ಷಡ್ವರ್ಗ ಅಂದ್ರೆ ಬಿಡಿಸ್ಬಿಡ್ತೀನಿ ನಾನು. ಅರಿ ಷಡ್ವರ್ಗ ಅಂದಾಗ ವೈರಿಗಳಾಗ್ತವೆ. ಅರಿ ಅಂತ ಬಿಡಿಸಿದಾಗ ತಿಳ್ಕೊ ಸರಿ ಆದದ್ದು. ಯಾಕಂದ್ರೆ ಅವುಗಳನ್ನ ಬಿಟ್ಟು ಮನುಷ್ಯ ಬದುಕಕ್ಕಾಗಲ್ಲ, ಅವುಗಳ ರಹಿತವಾಗಿ ಮನುಷ್ಯ ಬದುಕಕ್ಕಾಗಲ್ಲ. ಕಾಮಶಕ್ತಿ ಕೆಟ್ಟದ್ದಲ್ಲ, ಅದು ಕ್ರೋಧ ಶಕ್ತಿಯು ಕೂಡ ಕೆಟ್ಟದ್ದಲ್ಲ. ಕಾಮ ಪ್ರೇಮವಾಗಿ ಭಕ್ತಿಯಾಗಿ ಪರಿವರ್ತನೆ ಹೊಂದ್ಲಿಲ್ವಾ ಅದು ವಿಕಾರ ಆಗ್ಬಿಡುತ್ತೆ, ವಿಕೃತ ಕಾಮ. ಅದರಿಂದ ಮನುಷ್ಯ ಕೆಡ್ತಿರೋದು. ಅದೇ ಕಾಮ ಪ್ರೇಮವಾಗ್ಬಿಟ್ರೆ ಅವನ್ ಮಹಾತ್ಮ ಆಗ್ಬಿಡ್ತಾನೆ, ದೈವತ್ವದ ಕಡೆಗೆ ಸಾಗಕ್ ಶುರು ಆಗ್ಬಿಡುತ್ತೆ. ಕ್ರೋಧ ಅನ್ನುವಂಥದ್ದು ಕರುಣೆಯಾಗಿ ಪರಿವರ್ತನೆ ಹೊಂದಬೇಕು.
ಕರುಣಿಸಕ್ಕೂ ಕೂಡ ಒಬ್ರಿಗೆ ಕರುಣೆ ತೋರ್ಸಕ್ಕೂ ಶಕ್ತಿ ಬೇಕು. ಹೌದಲ್ಲ. ಶಕ್ತಿ ಇಲ್ಲಿದ್ದವನ್ ಕರುಣೆ ತೋರ್ಸಕ್ ಆಗಲ್ಲ. ಕರುಣೆ ತೋರಿಸ್ಬೇಕಾದ್ರೆ ಮೊದಲು ಬುದ್ಧನ ಆಗಬೇಕು. ಅಂಗುಲಿ ಮಾಲನಿಗೆ ಕರುಣೆ ತೋರಿಸ್ಬೇಕಾದ್ರೆ ಬುದ್ಧನ ಆತ್ಮ ತೇಜ ಪ್ರಕಟ ಆಗ್ಲೇಬೇಕು. ನೀವ್ ಬೇರೆಯವ್ರ ಯಾರು ಅಂಗುಲಿ ಮಾಲನ್ ಕರುಣೆ ತೋರ್ಸಕ್ ಹೋದ್ರೆ ಅವ್ರನ್ನ ನಾವು ಕತ್ತರ್ಸಾಕ್ಬಿಡ್ತಿದ್ದ ಅವನು. ಅದೇ ಬುದ್ಧ ಕರುಣೆ ತೋರ್ಸಕ್ ಹೋದಾಗ ಅವನ್ ಮುಖ ನೋಡಿ, ಅವನ ಆ ತೇಜಸ್ಸನ್ನು ನೋಡಿ ಪರಿವರ್ತನೆ ಆದ. ಹಂಗೆ ಕ್ರೋಧವನ್ನ ಪರಿವರ್ತನೆ ಮಾಡ್ಕೊಂಡ್ರೆ ಕರುಣೆ ಆಗತ್ತೆ. ಕ್ರೋಧವನ್ನ ಸಪ್ರೆಸ್ ಮಾಡಿದ್ರೆ ಅದು ಪರಿವರ್ತನೆ ಆಗಲ್ಲ. ಆದ್ರಿಂದ ನಾವು ಈ ಅರಿಷಡ್ ವರ್ಗಗಳ ವಿಷಯನೇ ತಗೊಂಡ್ರೆ ತುಂಬಾ ಅದ್ಭುತವಾದಂತ ಸಂಗತಿ ಅದು. ನಮ್ಮ ಮುಂದಿನ ಚಿಂತನೆಗೂ ಕೂಡ ತುಂಬಾ ಅದ್ಭುತವಾದ ವಿಷಯ ಅದು. ಅದಕ್ಕೆ ನಮ್ಮ ಶ್ರೋತೃಗಳಿಗೆ ನಾನು ಹೇಳೋದು, ಇದ್ರ ಬಗ್ಗೆನೆ ಆಲೋಚನೆ ಮಾಡಿ. ಮುಂದೆ ನಾನು ಪಂಚಕೋಶಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ. ಇವಾಗ ನಾವು ಅರಿಷಡ್ ವರ್ಗಗಳ ಬಗ್ಗೆ ತಿಳ್ಕೊಂಡಾಗ ಮಾನವತ್ವದಿಂದ ದೈವತ್ವದ ಕಡೆ ಸಾಗೋದಕ್ಕೆ ಏಣಿಗಳಿದ್ದ ಹಾಗೆ, ಇವು ಮೆಟ್ಟಿಲುಗಳಿದ್ದ ಹಾಗೆ. ಅಂದ್ರೆ ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಹೋಗ್ಬೇಕಾದ್ರೆ ಈ ಅರಿಷಡ್ ವರ್ಗಗಳು ಅಂದ್ರೆ ಷಡ್ವರ್ಗಗಳನ್ನ ಅರ್ಥಕೊಂಡು ನಡಿಬೇಕು ಅನ್ನೋದನ್ನ ತುಂಬಾ ಸೊಗಸಾಗಿ ನೀವು ನಿರೂಪಣೆ ಮಾಡಿದ್ರಿ. ತಮ್ಗೆ ಧನ್ಯವಾದಗಳು. ಶ್ರೋತೃ ಬಾಂಧವರೇ, ಈ ಕಾರ್ಯಕ್ರಮದೊಳಗ ನೀವೆಲ್ಲರೂ ಪಾಲ್ಗೊಳ್ಬೇಕು. ಇದನ್ನ ನೀವು ಗಮನ ಇಟ್ಟು ಕೇಳಿ ನಮ್ಮ ಕಾರ್ಯಕ್ರಮದ ಕೊನೆಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನೀವು ಅದರಲ್ಲಿ ಎಷ್ಟು ಜನ ಬರೆದು ಕಳಿಸ್ತೀರಾ ಎಲ್ಲರಿಗೂ ಸ್ವಾಗತ ಇದೆ. ಮತ್ತು ಅದರಲ್ಲಿ ಗೆದ್ದಂತಹ 3 ಜನರಿಗೆ ಬಹುಮಾನಕ್ಕೆ ನಾವು ಆಯ್ಕೆ ಮಾಡ್ತೀವಿ. ಆ ಬಹುಮಾನದ ವಿತರಣಾ ದಿನಾಂಕವನ್ನು ಮುಂದೆ ತಿಳಿಸ್ಕೊಡ್ತೀವಿ. ಮಂಗಳವಾರದ ಒಳಗಡೆ ಅಥವಾ ಬಹಳ ಅಂದ್ರೆ ಬುಧವಾರದೊಳಗಡೆ ತಾವು ನಿಮ್ಮ ಪತ್ರವನ್ನ ಬರಿಬೇಕು, ನಮಗೆ ಮುಟ್ಟೋ ಹಾಗೆ. ಈಗಂತೂ ವಾಟ್ಸಪ್ ಇದೆ, ಬೇಗ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾವು ವಿನಂತಿಸಿಕೊಂಡು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಈ ವಾರದ ಪ್ರಶ್ನೆ, ಅರಿಷಡ್ ವರ್ಗಗಳನ್ನು ಹೆಸರಿಸಿ. ಪ್ರಶ್ನೆ ಇನ್ನೊಮ್ಮೆ, ಅರಿಷಡ್ ವರ್ಗಗಳನ್ನು ಹೆಸರಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ. 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.